ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಫೈಂಡಿಂಗ್ ದ ಸ್ಕ್ವೇರ್ ರೂಟ್ಸ್ ಬೈ ಡಿವಿಷನ್ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹೇಳ್ಕೊಟ್ಟಿದ್ದೆ. ಸೊ ಇದರಲ್ಲಿ ಡಿವಿಷನ್ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಇದರಲ್ಲಿ ನಾರ್ಮಲ್ ಡಿವಿಷನ್ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು, ಬಟ್ ನಾವೇನು ಮಾಡ್ತೀವಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಓಕೆನಾ? ಅದೇನು ಅಂತ ನೋಡಿ. ಸೊ ಇವಾಗ ಈ ನಂಬರ್ ಕೊಟ್ಟಿದ್ದಾರೆ 2304 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಮಾಡಬೇಕಿರೋದು ಪೇರ್ ಮಾಡಬೇಕು. ಆಯ್ತಾ? ಒನ್ಸ್ ಪ್ಲೇಸ್ ಇಂದ ನಾವು ಪೇರ್ ಮಾಡಬೇಕು. ಪೇರ್ ಅಂದ್ರೆ ಎರಡು ನಂಬರ್ನ ಒಂದು ಗ್ರೂಪ್ ಮಾಡೋದಲ್ವಾ? ಸೊ ಒನ್ಸ್ ಪ್ಲೇಸ್ ಇಂದ ನಾವೇನು ಇದು ನೋಡಿ, 0 ಮತ್ತೆ 4 ಇದೊಂದು ಪೇರ್ ಆಯ್ತು. ಓಕೆನಾ? 2 ಮತ್ತೆ 3 ಇದೊಂದು ಪೇರ್ ಆಯ್ತು. ಸೊ ಪೇರ್ ಮಾಡಿದ್ದಾಯ್ತು. ಓಕೆ. ಸೊ ಪೇರ್ ಆದ್ಮೇಲೆ ಅಕಸ್ಮಾತ್ ಇಲ್ಲಿ ಬರೀ 3 ನಂಬರ್ ಇತ್ತಪ್ಪ, ಅವಾಗ ಏನಾಗ್ತಿತ್ತು? ಲಾಸ್ಟ್ ಇವೆರಡೇನೋ ಒಂದು ಗ್ರೂಪ್ ಆಯ್ತು, ಇದೇನಾಯ್ತು ಸಿಂಗಲ್ ಆಗ್ತಿತ್ತು ಅಲ್ವಾ? ಬಟ್ ಇವ್ 4 ನಂಬರ್ ಕೊಟ್ಟಿದ್ದಾರೆ. ಸೊ 4 ನಂಬರ್ ಕೊಟ್ಟಾಗ ಇವಾಗ ಇವೆರಡು ಒಂದು ಪೇರ್ ಆಯ್ತು. ಸೊ ಪೇರ್ ಮಾಡಿದ್ದಾಯ್ತು. ಫಸ್ಟ್ ಸ್ಟೆಪ್ ಏನು? ಪೇರ್ ಮಾಡಬೇಕು. ಪೇರ್ ಮಾಡಿದ್ದಾಯ್ತಲ್ವಾ? ಸೊ ನಾವು ನಾರ್ಮಲ್ ಡಿವಿಷನ್ ಏನ್ ಮಾಡ್ತೀವಿ, ಆ ನಂಬರ್ ನೋಡ್ತೀವಿ, ಆ ನಂಬರ್ ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ನೋಡ್ತೀವಿ ನಾವು. ಬಟ್ ಇದ್ರಲ್ಲಿ ನಾವು ಸ್ಕ್ವೇರ್ ನಂಬರ್ಸ್ನೇ ನೋಡ್ತಾ ಹೋಗ್ಬೇಕು. 1 1 1, 2 2 4, 3 3 9, 4 4 16 ಈ ನಂಬರ್ಗಳನ್ನೇ ತಗೋಬೇಕು, ಬೇರೆ ಯಾವ್ದು ನಾವು ತಗೊಳಂಗಿಲ್ಲ. ಓಕೆನಾ? ಸೊ ಇವಾಗ ಪೇರ್ ಮಾಡಿದ್ದಾಯ್ತು. ಇವಾಗ ಡಿವಿಷನ್ ಮಾಡಾಯ್ತು ಹೋಗೋಣ. ಸೊ ಫಸ್ಟ್ ನಂಬರ್ ನಮಗೆ ಏನಿದೆ? ಫಸ್ಟ್ ಪೇರು 23 ಇದೆ. ಸೊ 23 ಸ್ಕ್ವೇರ್ ನಂಬರ್ಸ್ನ ನೋಡ್ತಾ ಹೋಗೋಣ. ಆಯ್ತಾ? ಸೊ 1 1 1, 2 2 4, 3 3 9, 4 4 16, 5 5 25. ನಮಗೆ ಇಲ್ಲಿರೋದು 23. 23 ಗೆ 25 ಜಾಸ್ತಿ ಆಗೋಯ್ತು. ಆದ್ರೆ ಕಮ್ಮಿ ಯಾವುದು? 4 4 16, 5 5 24 ತಗೊಳಕ್ಕಾಗಲ್ಲ. ಸೊ 4 4 16 ತಗೋಬೇಕು. ಸೊ ನಾನೇನು ಮಾಡ್ತೀನಿ? 4 ತಗೋತೀನಿ. 4 4 16 ಎರಡನ್ನು ತಗೊಂಡೆ ನಾನು. ಸೊ ಸಬ್ಟ್ರಾಕ್ಟ್ ಮಾಡಿ. 23 ಅಲ್ಲಿ 16 ಹೋಗ್ಬೇಕು. ಸೊ 23 ಅಲ್ಲಿ 16 ಹೋದ್ರೆ ಎಷ್ಟು ಬರುತ್ತೆ? 3 ಅಲ್ಲಿ 6 ಹೋಗುತ್ತಾ? ಹೋಗಲ್ಲ. ಬಾರೋ ಮಾಡ್ತೀನಿ. 13 ಆಯ್ತು. 13 ಅಲ್ಲಿ 6 ಹೋದ್ರೆ 7. ಇದು 0 ಬಿಟ್ಟಾಕಿ. ಇಲ್ಲಿ 1 ಉಳಿತದೆ. ಸೊ 1 ಅಲ್ಲಿ 0. ನೆಕ್ಸ್ಟ್ ಏನ್ ಮಾಡಬೇಕು? ಇವೆರಡೂ ನಂಬರ್ನು ತಗೋಬೇಕು. ನಾರ್ಮಲ್ ಡಿವಿಷನ್ ಎಲ್ಲ ನಾವೇನ್ ಮಾಡ್ತೀವಿ, ಒಂದೊಂದೇ ನಂಬರ್ನ ನಾವು ತಗೋತಾ ಬರ್ತೀವಿ. ಬಟ್ ಇಲ್ಲಿ ಆ ಪೇರ್ ಪೂರ್ತಿ ತಗೋತೀವಿ ನಾವು. 0 4 ಬರೀ 0 ತಗೊಂಡಿಲ್ಲ, 0 4 ಎರಡೂ ತಗೋಬೇಕು. ತಗೊಂಡೆ. ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಸ್ಟೆಪ್. ಸೊ ನಾವೇನ್ ಮಾಡಿದ್ವಿ? ಪೇರ್ ಮಾಡಿದ್ವಿ. ಪೇರ್ ಆದ್ಮೇಲೆ ಬರೀ ಸ್ಕ್ವೇರ್ ನಂಬರ್ಸ್ ನ ಚೆಕ್ ಮಾಡ್ತಾ ಹೋದ್ವಿ. 4 4 16 ಬಂತು. ಸಬ್ಟ್ರಾಕ್ಟ್ ಮಾಡಿದ್ರೆ 7 ಬಂತು. ನೆಕ್ಸ್ಟ್ ಎರಡು ನಂಬರ್ ನಾವು ತಗೊಂಡ್ವಿ ಕೆಳಗಡೆ ಅಲ್ವಾ? ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಈ ಫಸ್ಟ್ ನಂಬರ್ ತಗೊಂಡಿರ್ತೀವಲ್ಲ ಆ ನಂಬರ್ನ ಡಬಲ್ ಮಾಡ್ಬೇಕು ಇವಾಗ. ಆಯ್ತಾ? ಫಸ್ಟ್ ಏನ ಡಬಲ್ ಮಾಡ್ಬೇಕು. ಸೊ ಇಲ್ಲಿ +4 ಬರೀರಿ. 4 + 4 ಏನಾಯ್ತು? 8 ಆಯ್ತು. ಆಯ್ತಾ? ಈಗ ಸೊ ಫಸ್ಟ್ ನಾವ್ ಏನ್ ತಗೊಂಡಿರ್ತೀವ ಅದನ್ನ ಡಬಲ್ ಮಾಡ್ಬೇಕು. ಅದೇ ನಂಬರ್ ಮಾಡ್ಬಿಟ್ಟು 8 ಬಂದ್ಬಿಡ್ತು ನಮಗೆ. ಇವಾಗ 8 ಇದೆ, 704 ಇದೆ. ಹೇಗೆ ಡಿವೈಡ್ ಮಾಡೋದು? ಅಗೇನ್ ನಾನು ಇಲ್ಲೇನ್ ಬರಿತೀನೋ ಇಲ್ಲೂ ಅದನ್ನೇ ಬರಿಬೇಕು. ಸಪೋಸ್ 1 ತಗೊಂಡೆ ಅಂತ ಅನ್ಕೊಳ್ಳಿ, 81 ಆಯ್ತು. ಇಲ್ಲಿ 1 ಬರಿಬೇಕು. ಇಲ್ಲಿ 1 ಬದ್ರೆ ಇಲ್ಲಿ 1 ಬರಿಬೇಕು. 81 1 ಹಾಗೆ ಮಾಡ್ಕೋರು. ಆಯ್ತಾ? ಇಲ್ಲಿ 2 ಬಂದ್ರೆ 82 2 ಹಾಗೆ ನೋಡ್ತಾ ಹೋಗ್ಬೇಕು. ಈಗ ಲಾಸ್ಟ್ ನಂಬರ್ ಇಲ್ಲಿ 4 ಇದೆ. 4 ಯಾವಾಗ ಬರುತ್ತೆ? 1 2 ತಗೋಬೇಕು ನಾನು. ಆಯ್ತಾ? 2 ತಗೊಂಡು 4 ಬರುತ್ತೆ. ಸೊ ಇಲ್ಲಿ 2 ತಗೊಂಡು ಇಲ್ಲಿ 2 2 4 ಬಂತು. ಬಟ್ 82 ಇಂಟು 2 ಮಾಡಿದ್ರೆ ಏನಾಯ್ತು ನನಗೆ? 82 ಇಂಟು 2 ಮಾಡಿದ್ರೆ 2 2 4 ಆಯ್ತು. 2 16 ಆಯ್ತು. ಸೊ ನನಗೆ ಇದು ಆಗಲ್ಲ. ಇದು 704. ಸೊ ಇನ್ನೊಂದ್ಸತಿ 4 ಯಾವಾಗ ಬರುತ್ತೆ? 1 ಪ್ಲೇಸ್ ಅಲ್ಲಿ 4 ಬರ್ಬೇಕಪ್ಪ ನನಗೆ. ಇವಾಗ ಅಕಸ್ಮಾತ್ 3 ತಗೊಂಡ್ರೆ ಅಂತ ಅನ್ಕೊಳ್ಳಿ, 9 ಆಗುತ್ತೆ. 3 3 9 ಆಗೋಯ್ತು. 4 ತಗೊಂಡ್ರೆ 16 ಆಗೋಯ್ತು. 6 ಬಂತು. 4 ಬರಲಿಲ್ಲ. 5 ತಗೊಂಡೆ, 5 5 25 ಆಯ್ತು. ಬರಲ್ಲ. 6 ತಗೊಂಡೆ, 6 36 ಆಯ್ತು. ಬರಲ್ಲ. 7 ತಗೊಂಡೆ, 7 7 49, ಅಲ್ಲೂ ಒಂದು ಸ್ಪೆಷಲ್ 9 ಬಂತು. 4 ಬರಲಿಲ್ಲ. 8 ತಗೊಂಡೆ, 64 ಅಲ್ಲಿ ಬರುತ್ತೆ ನೋಡಿ 4. 8 8 64 ಅಲ್ಲಿ ಬಂತು 4 ನನಗೆ. ಸೊ ನಾನೇನ್ ಮಾಡ್ತೀನಿ? ಇಲ್ಲೂ 8 ಹಾಕ್ತೀನಿ, ಇಲ್ಲೂ 8 ಹಾಕ್ತೀನಿ. ಆಯ್ತಾ? ಈಗ 88 ಇಂಟು 8, 88 ಇಂಟು 8 ಏನಾಗುತ್ತೆ? 8 8 64, 4 6 ಕ್ಯಾರಿ, 8 8 64 + 6 70 ಬಂದೇ ಬಿಡ್ತು. ಆಯ್ತಾ?
ಸೊ 88 into 8 704 ಸಬ್ಟ್ರಾಕ್ಟ್ ಮಾಡಿದ್ರೆ ಸೊ ರಿಮೈಂಡರ್ ಇಸ್ 0 ಬಂತು ನಮಗೆ. ಓಕೆ, ಸೊ ಈಗ ಆನ್ಸರ್ ಏನಂತ ಬರೀತೀರಾ? ಸ್ಕ್ವೇರ್ ರೂಟ್ ಆಫ್ 2304 is equal to 48. Okay, this is the answer. Next problem 4489. So again first step ಏನು, ಪೇರ್ ಮಾಡಬೇಕು. ಒನ್ಸ್ ಪ್ಲೇಸ್ ನ ಪೇರ್ ಮಾಡಿದೆ, ಈಗ ಡಿವೈಡ್ ಮಾಡೋಣ. 44 ಇದೆ, 5 5 25 ಆಯಿತು, 6 is 36 ಆಯಿತು, 7 7 49 ಆಯಿತು. 44 49 ದೊಡ್ಡದಾಯ್ತಲ್ವಾ, ಸೊ 7 ತಗೊಳಕ್ಕಾಗಲ್ಲ. 6 6 36, 6 6 36 ಸಬ್ಟ್ರಾಕ್ಟ್ ಮಾಡಿ. 44 ಅಲ್ಲಿ 36 ಹೋದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಓಕೆನಾ? ನೆಕ್ಸ್ಟ್ 2 ನಂಬರ್ನ ಇಳಿಸ್ಕೋಬೇಕು. ನೆಕ್ಸ್ಟ್ ಏನು ಹೇಳ್ತೇನೆ ನಾನು ಇಲ್ಲಿ, ಡಬಲ್ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಮಾಡ್ಕೊಳ್ಳಿ, ಪ್ಲಸ್ 6 ಮಾಡಿದ್ರೆ 12 ಆಯಿತು. ಹೀಗಾಗಿ ನನಗೆ ಇಲ್ಲಿ 1 ಹಾಕೊಂಡ್ರೆ ಇಲ್ಲೂ 1 ಹಾಕೋಬೇಕು, ಇಲ್ಲಿ 2 ಹಾಕೊಂಡ್ರೆ ಇಲ್ಲಿ 2ನ ಹಾಕಬೇಕು, ಇಲ್ಲಿ 3 ಹಾಕೊಂಡ್ರೆ ಇಲ್ಲಿ 3ನ ಹಾಕಬೇಕು. ಬಟ್ ಯಾವ ನಂಬರ್ ಸೆಲೆಕ್ಟ್ ಮಾಡ್ತೀರಾ? ಅದಕ್ಕೆ ಏನು ಮಾಡಬೇಕು? ಲಾಸ್ಟ್ ನಂಬರ್ನ ಅಬ್ಸರ್ವ್ ಮಾಡಬೇಕು. 9 ಇದೆ, ಸೊ ನಮ್ಗೆ ಯಾವಾಗೆಲ್ಲ 9 ಬರೋ ಚಾನ್ಸ್ ಇದೆ? 1 3 3 9 ಅಲ್ವಾ, ಇನ್ನೊಂದು 7 7 49. ಇವೆರಡಲ್ಲಿ ಯಾವ್ದಾಗುತ್ತೆ ನೋಡೋಣ. ನಾನಿವಾಗ 123 into 3 ತೊಗೊಂಡ್ರೆ, 123 into 3 ತೊಗೊಂಡ್ರೆ 3 3 9, 3 2 6, 3 1 3 ಆಯಿತು. ಬಟ್ ನನಗೆ ಇಲ್ಲಿರೋದು 889. ಸೊ ಹಾಗಾದರೆ 7 7 49. ಸೊ ನಾನು ಇದನ್ನು ಟ್ರೈ ಮಾಡ್ತೀನಿ 7ನ. ಸೊ 127 into 7 ಏನಾಗುತ್ತೆ? 7 7 49, 4 7 2 14, 14 plus 4 18, again 1 carry, 7 7 plus 1 8 ಒಂದೇ ಬಿಡ್ತು ಅಲ್ವಾ. ಸೊ 127 into 7 is 889. ಸೊ ಬಂದೇ ಬಿಡ್ತಾ ಆನ್ಸರ್. ಸೊ ಆನ್ಸರ್ ಇಸ್, ಸೊ ಸ್ಕ್ವೇರ್ ರೂಟ್ ಆಫ್ 4489 is equal to 67. ಅರ್ಥ ಆಯ್ತಲ್ಲ? ಬಾಯ್.